ತಿಳುವಳಿಕೆ ನಮ್ಮಲ್ಲಿ ಇಲ್ವಲ್ಲ ಅನ್ನುವಂಥ ಒಂದು ನೋವು. ಈ ಎಲ್ಲ ಕಾರಣಗಳು, ಜನರ ಅತಿಯಾದ ಪ್ರೀತಿ, ಅದಕ್ಕೊಂದು ಪ್ರಶ್ನೆನೇ ಇಲ್ಲ, ಪ್ರಶ್ನಾತೀತವಾದ ಪ್ರೀತಿ, ಹೇಗಾದರೂ ಅವ್ರು ನೋಡಬೇಕು ಅನ್ನುವಂಥ ಕಾತರ, ಇವು ಜನರಲ್ಲಿದ್ದರೆ RCB ಏನು ಸಂಘಟನೆ ಇತ್ತು, ಅದು ನಡೆಸಿದ ಸಂಘಟನೆ, ಅದು ವಿಜಯೋತ್ಸವ ಆವತ್ತೇ ಆಚರಿಸ್ಬೇಕು, 4ನೇ ತಾರೀಕಿನಂದೇ ಆಚರಿಸ್ಬೇಕು. ಯಾಕಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಲಂಡನ್ಗೆ ಹೋಗ್ತಾರೆ ಅನ್ನುವಂಥ ರಿಪೋರ್ಟ್ ಈಗಾಗಲೇ ಬಂದದ್ದು. ಹೀಗಾಗಿ ಇವರು ಎಲ್ಲರ ಒಟ್ಟುಗೂಡಿದ ತಪ್ಪಿನಿಂದಾಗೆ ಕಾಲು ತುಳಿದಂಥ ಭಯಂಕರ ಘಟನೆ ನಡೆದು ಹೋಗಿ ಅನೇಕರ ಜೀವಗಳಿಗೆ ಹಾನಿ ಆಯಿತು ಅನ್ನೋದನ್ನು, ಅನೇಕರ ಶರೀರಗಳಿಗೆ ಪೆಟ್ಟಾಯಿತು ಅನ್ನೋದನ್ನು ಈಗಾಗಲೇ ನಾವು ನೋಡಿದ್ವಿ. ಈಗಾಗಲೇ ನಮಗೆ ಗೊತ್ತಿದ್ದಂಗೆ ಮೆಜಿಸ್ಟ್ರೇಟಲ್ ವರದಿ ಈಗಾಗಲೇ ಬಂದಾಗ್ಯದ. ಮುಂದಾನಂತರ CID ವರದಿನೂ ಬಂದಾಗ್ಯದ. ಈಗ ನಮ್ಮ ಕುನಾ ಅವರ ಆಯೋಗದ ವರದಿಯೂ ಬರ್ತಾ ಇದೆ. ಹೀಗಾಗಿ ಇವೆಲ್ಲ ಏನು ತೋರಿಸ್ತಾ ಇದ್ದಾವಪ್ಪ ಅಂದ್ರೆ ಸರ್ಕಾರದ ವೈಫಲ್ಯ, ಪೊಲೀಸ್ ಇಲಾಖೆ ವೈಫಲ್ಯ, ಇವನ್ನೆಲ್ಲ ತೋರಿಸ್ತಾ ಇದ್ದಾವೆ. ಇದನ್ನೀಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಒಪ್ಪಿಸಿದಾವೆ ಈ ಆಯೋಗಗಳ ವರದಿಗಳ. ಇನ್ನು ಯಾರಿಗೆ ಶಿಕ್ಷೆ ಕೊಡಬೇಕು, ಇಲ್ಲೇ ಈ ಸಾವಿಗೆ ಕಾರಣರು ಯಾರು ಅನ್ನುವಂಥ ಎಲ್ಲ ವಿಚಾರ ಮಾಡಿದಾಗ ಸಹಜ ಅನ್ನಿಸ್ತದೆ ಇದ್ರ ಎಲ್ಲ ಸಾಮೂಹಿಕ ತಪ್ಪಾಗಿದೆ. ಇನ್ನು ಶಿಕ್ಷೆ ಯಾರಿಗೆ ಶಿಕ್ಷೆ ಕೊಡಬೇಕು ಅನ್ನೋದು ಅಷ್ಟ ಕ್ಲಿಷ್ಟಕರ ಆಗಿದೆ. ಪೊಲೀಸರು ಶಿಕ್ಷೆ ಕೊಡ್ತೀನಿ ಅಂದರೆ ಇಲ್ಲ, ತಪ್ಪು